ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಂತಂದ್ರೆ ನಾನು ಕುರುಡಿಗೆ ಹಿಟ್ಟು ಕಲಿಸ್ತೀನಿ. ನೋಡ್ರಿ ಹೇಗೆ ಕಲಿಸೋದಂತ, ಬನ್ನಿ ನೋಡೋಣ. ಅಕ್ಕಿ ಕುರುಡಿಗೆ ಮಾಡೋದು ಹೇಗೆ, ಹಿಟ್ಟು ಕಲಿಸೋದು ಅಂತ ನೋಡ್ರಿ ಬರ್ರಿ. ನೋಡ್ರಿ 2 ಗ್ಲಾಸ್ ಅಕ್ಕಿದು ಹಿಟ್ಟು ನೋಡ್ರಿ. ಇದಕ್ಕೆ ನಾವು ಈಗ 2 ಚರಿಗೆ ಕಮ್ಮಿ ಸ್ವಲ್ಪ ನೀರು ಹಾಕ್ತೀವಿ ನೋಡ್ರಿ. 1.5 ಚರಿಗೆ ನೀರು ಹಾಕಿನಿ. ಈಗ ನೋಡ್ರಿ ಇದು ಹಿಟ್ಟು ಬೀಸಿಟ್ಟಿನಿ. 4 ದಿನ ಅಕ್ಕಿ ನೆನೆಸಿ ಬೀಸಿಟ್ಟಿದ್ ನೋಡ್ರಿ ಇದು. ಈಗ ನೋಡ್ರಿ ಇದಕ್ಕೆ ನಾವೇನು ಮಾಡೋದಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಉಪ್ಪು ಹಾಕ್ಬೇಕ್ರಿ. ಉಪ್ಪು ಅಜ್ವೈನ್ ತೊಗೊಂಡಿನಿ. ಇದು ಕುದಿಯೋತ್ನೆ ಹಾಕಮು. ಅಜ್ವೈನು, ಉಪ್ಪು, ಸ್ವಲ್ಪ ಸೋಡಾ ಪುಡಿ. ಈಗ ಹಿಟ್ಟು ಹೇಗೆ ಕುದಿಸೋದಂತ ನೋಡ್ರಿ. ಒಟ್ಟ ಕೈ ಬಿಡ್ಲಾರ್ದಂಗೆ ತಿರುಗಿಸ್ಬೇಕ್ರಿ. ಇದು ಉಪ್ಪು ಹಾಕಿನಿ, ಇಷ್ಟು ಅಜ್ವೈನ್ ತೊಗೊಂಡಿನಿ ನೋಡ್ರಿ. ಇಷ್ಟು ಉಪ್ಪು ಹಾಕಿನಿ. ಈಗ ಕೈ ಬಿಡ್ಲಾರ್ದಂಗೆ ತಿರುಗಿಸ್ಬೇಕ್ರಿ. ಕುದಿತಾ ಕುದಿತಾ ಹಿಟ್ಟು ಗಟ್ಟಿ ಹಾಕೋತ ಬರ್ತದೆ. ಹಿಟ್ಟು ಇಷ್ಟ ನೋಡ್ರಿ. 2 ಗ್ಲಾಸ್ ಅಕ್ಕಿಗೆ 2 ಚರಿಗೆ ನೀರು ಹಾಕಿ ನೋಡ್ರಿ. ಇದು ಗಟ್ಟಿ ಆಗೋವರೆಗೂ ಕುದಿ ಬೀಸ್ಬೇಕ್ರಿ. ಬೇಕಂದ್ರೆ ಕಲರ್ ಹಾಕ್ಬೋದು, ಬೇಡ ಆದ್ರೆ ಬಿಡ್ಬೋದು. ಕುರುಡ್ಗಿ ನೋಡ್ರಿ. ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಫಸ್ಟ್ ಇರ್ತದಂದ್ರೆ ಈ ರೀತಿ ಇರ್ಬೇಕು ನೋಡ್ರಿ. ನೀರು ಥರ ಇರಬೇಕು. ಇದು ಕುದಿತಾ ಕುದಿತಾ ಯಾವ ರೀತಿ ತರ್ತೀನಿ ನೋಡ್ರಿ. ಕುದಿಸ್ತಾ ಗಟ್ಟಿ ಹಾಕೋತಾ ಬರ್ಬೇಕ್ರಿ. ಬಟ್ಟ ಕೈ ಬಿಡ್ಲಾರ್ದಂಗೆ ತಿರುಬೇಕ್ರಿ. ಉರಿ ಸ್ಲೋ ಇಡ್ಬೇಕ್ರಿ. ಭಾಳ ತಿರುಗಿಸ್ಬೇಕ್ರಿ. ಇದು ಮಸ್ತ್ ಪ್ರೊಸೀಜರ್. ಜಾಸ್ತಿ ಹಾಕಿದಷ್ಟು ಎಷ್ಟು ಹಿಟ್ಟು ಕುದಿಸ್ತೀವಿ ಅಷ್ಟು ಕುರುಡ್ಗಿ ಚೆನ್ನಾಗಿ ಬರ್ತಾವೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ. ಬರೀ ಅಕ್ಕಿ ಹಿಟ್ಟ ನೋಡ್ರಿ. ಇದು ಈ ರೀತಿ ಸಣ್ಣ ರುಬ್ಕೋಬೇಕ್ರಿ. ಮತ್ತೆ ಕುದಿಸಿಂದ ತೋರಿಸ್ತೀನಿ ಬಿಡ್ತೀನಿ. ಅಜ್ವೈನು, ಸ್ವಲ್ಪ ಸೋಡಾ ಪುಡಿ ಹಾಕ್ಬೇಕು ನೋಡ್ರಿ. ಸ್ವಲ್ಪ ಹಾಕ್ರಿ, ಭಾಳ ಹಾಕ್ಬಾರ್ದು. ನೀವು ಎಷ್ಟು ಹಿಟ್ಟು ತೊಗೊಂಡಿರ್ತೀರಿ ನೋಡ್ಬಿಟ್ಟು ಹಾಕೋರಿ. ನೋಡ್ರಿ ಈ ರೀತಿ ಕಲಿಸ್ಬೇಕ್ರಿ. ಒಟ್ಟ ಕೈ ಬಿಡ್ಲಾರ್ದಂಗೆ ಕಲಿಸ್ಬೇಕ್ರಿ. ಒಟ್ಟ ಕೈ ಬಿಡ್ಬೇಡ್ರಿ ಇದು ಸಿಸ್ಟರ್. ಒಟ್ಟ ಕೈ ಬಿಡ್ಲಾರ್ದಂಗೆ ಈ ರೀತಿ ಮಾಡ್ತಾನೆ ಇರ್ಬೇಕು ನೋಡ್ರಿ ಫ್ರೆಂಡ್ಸ. ನೋಡ್ರಿ ಬೆಣ್ಣಿ ಥರ ಆಗ್ಬೇಕು ಹಿಟ್ಟು. ಇದು ಗ್ಯಾಸ್ ಮೇಲೆ ಬೈಗಿ ಹರಿಯಲ್ಲ. ಆದರೂ ನಾವೇನು ಮಾಡೋಕ್ಕಾಗಲ್ಲ, ಒಲಿ ಇಲ್ಲಲ್ವ ನಮ್ಮ ಮನೆಯಲ್ಲಿ. ನಾವು ಗ್ಯಾಸ್ ಮೇಲೆ ಮಾಡ್ಬೇಕ್ರಿ. ನೋಡ್ರಿ ಈ ರೀತಿ ಕಲಿಸ್ಬೇಕು. ಹಾಗೆ ಕಲಿಸ್ತೀನಿ, ತೋರಿಸ್ತೀನಿ. ಈ ರೀತಿ ತಿರುಬೇಕು ನೋಡ್ರಿ. ಇದು ನೋಡ್ರಿ ಈ ರೀತಿ ಪ್ರೊಸೀಜರ್ ಹಾಕಿ ತಿರುಬೇಕ್ರಿ. ಈಗ ಗರೆ ಇಷ್ಟು ಗಟ್ಟಿ ಹಾಕೋತ ಬರತ್ತದ ಇದು ನೋಡ್ರಿ. ಯಾವ ಗಟ್ಟಿ ಈ ರೀತಿ ಬರ್ಬೇಕು ನೋಡ್ರಿ. ಹಿಟ್ಟು ಈ ರೀತಿ ಆಗ್ಬೇಕು ನೋಡ್ರಿ. ಇನ್ನೊಂದು ಸ್ವಲ್ಪ ಕುದ್ರೆ ಆಯ್ತು ನೋಡ್ರಿ. ಈ ರೀತಿ ಬರ್ಬೇಕು ಹಿಟ್ಟು. ಇನ್ನೊಂದು ಸ್ವಲ್ಪ ಕುದಿಬೇಕು. ಇನ್ನೊಂದು ಸ್ವಲ್ಪ ಕುದ್ರೆ ಮುಗೀತು. ಈ ರೀತಿ ಗಟ್ಟಿ ಹಾಕೊಂತ ಬರ್ಬೇಕು ಹಿಟ್ಟು. ಈ ರೀತಿ ಬ್ಯಾಳಿ ಮುದ್ದಿ ತಗೊಂಡು ಈ ರೀತಿ ಕುದಿಸ್ಬೇಕು ನೋಡ್ರಿ. ಹಿಟ್ಟು ಈ ರೀತಿ ತಿರುಬೇಕು, ಕೈ ಬಿಡ್ಲಾರ್ದಂಗ. ಈ ರೀತಿ ಕುದಿದ್ರ ಚೆನ್ನಾಗಿ ಹಿಟ್ಟು ಕುದಿತೈತಿ. ಆಮೇಲೆ ಚೆನ್ನಾಗಿ ಇದು ಆಗ್ತೈತಿ ನೋಡ್ರಿ. ಯಾವ ರೀತಿ ಬಂದದ ಹಿಟ್ಟು ನೋಡ್ರಿ. ಎಷ್ಟು ತಿಳಿಯಿತ್ತು, ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬಂದದ. ಇನ್ನೊಂದು ಸೆಕೆಂಡ್ ಕುದಿಸ್ರೆ ಆಯ್ತು ನೋಡ್ರಿ. ಗಟ್ಟಿ ಆಗಿಬಿಡ್ತದ. ಇಷ್ಟ ನೋಡ್ರಿ ಇದ್ರ ಕೆಲಸ. ತಿನ್ಬೇಕಂದ್ರೆ ಹಪ್ಪಳ ಸುಲಭ, ಮಾಡ್ಬೇಕಂದ್ರೆ ಹೆಂಗಿದೆ ನೋಡ್ರಿ. ಹಿಂಗೆ ಆಗ್ಬೇಕು ನೋಡ್ರಿ ಹಿಟ್ಟು. ಪಡಲ್ ಅಂತ ಕುದಿತಾ ಇರ್ಬೇಕು ಹಿಟ್ಟು. ರೆಡಿ ಆಗ್ಯದ ಹಿಟ್ಟು. ಕುದಿತಾ ಗಟ್ಟಿ ಹಾಕೋಂತ ಬರ್ತೈತಿ. ಇದು ಗಟ್ಟಿ ಇರ್ಲಾರ್ದಂಗೆ ತಿರುಬೇಕ್ರಿ. ಕೈ ಬಿಡ್ಲಾರ್ದಂಗೆ, ಇಲ್ಲಾಂದ್ರೆ ಅಂಟರಿಸ್ತದ, ತಳ ಹಿಡಿತೈತಿ ನೋಡ್ರಿ. ಹಿಂಗೆ ಇರ್ಬೇಕು ನೋಡ್ರಿ ಹಿಟ್ಟು. ಇನ್ನೊಂದು ಸ್ವಲ್ಪ ಹಿಂಗೆ ಬಿಡಬಾರ್ದ್ರಿ ಪಟಲ್. ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ರೆಡಿ ಆಯ್ತು ನೋಡ್ರಿ. ಈ ರೀತಿ ಹಾಕಬೇಕು. ಒಮ್ಮೆ ತುಂಬಿದ್ರೆ 4-5 ಹಾಕ್ತಾವ ನೋಡ್ರಿ. ಹಿಂಗೆಲ್ಲ ನೋಡ್ರಿ. ಹಿಟ್ಟು ಈ ಪ್ರೊಸೀಜರ್ ಇರ್ಬೇಕು. ಈ ರೀತಿ ಇರ್ಬೇಕು ನೋಡ್ರಿ ಹಿಟ್ಟು. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕು ಹಿಟ್ಟು. ಆಯಿತು, ನಂದು ಸ್ವಲ್ಪ ಇತ್ತು. ಇದು ವೈಟ್ ಕಲರ್ದು ಸ್ವಲ್ಪ ಮಾಡ್ಕೋಬೇಕಂತ ಮಾಡ್ಕೊಂಡಿನಿ. ಮಾಡೋದು ಸುಲಭನೇ ರೀ, ಹಾಕೋದು ಸುಲಭನೇ ರೀ ನೋಡ್ರಿ. ಇವನ್ನ ಇಬ್ಬರಿದ್ರೆ ದೌಡೆನೇ ಆಗ್ತೈತಿ. ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಐತ್ರಿ. ನಿನ್ನೆ ಹಿಟ್ಟು ಜಾಸ್ತಿ ಹಾಕೀನಿ, ಹಂಗಾಗಿ ಇವತ್ತು ಸ್ವಲ್ಪ ಇತ್ತು. ಅದಿಷ್ಟು ನಾನು ರೆಸಿಪಿನೂ ಶೇರ್ ಮಾಡೋದ್ರೆ ಸ್ವಲ್ಪ ಇಟ್ಟಿದ್ದೆ. ಹಿಟ್ಟು ಕುಸುವಾಗಿ ವಿಡಿಯೋ ಯಾರಾದರೂ ತೊಗೋಬೇಕಲ್ರಿ, ಹಾಗಾಗಿ ಮಗ ಇದ್ದ ತೊಗೊಂಡಾನ ನೋಡ್ರಿ. ಈ ರೀತಿ ಬಂದಾವ ನೋಡ್ರಿ. ಬಿಸಿಲು ಭಾಳ ಅದ ರೀ. ಇವಾಗ ಎಷ್ಟು ಆಗ್ಯದಂದ್ರೆ ಟೈಮ್ ತಿರುಗಿ 1:45 ಆಗಕತ್ತದ ನೋಡ್ರಿ. ನಾನು ಸ್ವಲ್ಪ ಇದ್ದದಕ್ಕೆ ಲೈಟಾಗಿ ಹಾಕ್ಕೊಂಡಿನಿ.
ನೋಡಿರಿ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಅದ್ರಿ ಇವತ್ತೇನು, ಇವು ನಿನ್ನೆ ಹಾಕ್ಕೊಂಡು ನೋಡಿರಿ, ತಿರುಗಿ ಒಣಗಿ ಬಿಟ್ಟವ. ಇವತ್ತು ನಿನ್ನೆ ಕಲರ್ ಹಾಕೀನಿ ರೀ, ಇವತ್ತೇನು ಕಲರ್ ಹಾಕಿಲ್ಲ, ಸ್ವಲ್ಪ ಅದಂತ ಸ್ವಲ್ಪ ಮಾಡೀನಿ. ಇವತ್ತು ಗುರುವಾರ ಲೇಟ್ ಆಗೈತೆ ರೀ, ಪೂಜಾ ಎಲ್ಲ ಮಾಡಿಕೊಂಡು ಬಟ್ಟೆ ಗಿಟ್ಟೆ ತೊಳೆದು ಅಡುಗೆ ಮಾಡ್ಕೊಂಡಿನಿ. ಇನ್ನೂ ಸ್ವಲ್ಪ ಚಪಾತಿ ಮಾಡಬೇಕು. ಹಾಗೆ ಮಾಡುವಾಗ ಯಜಮಾನ್ರು ಬಂದರು, ಹಾಗೆ ಅವರಿಗೆ ಸ್ವಲ್ಪ ಚಪಾತಿ ಮಾಡಿ ಕೊಟ್ಟೆ, ಹಿಟ್ಟು ಕೂಡಿಸಿಟ್ಟು. ಲೇಟ್ ಆಯ್ತು ನೋಡಿರಿ, 1 ಗಂಟೆ ಆಗೈತೆ ತಿರುಗಿ ಟೈಮು. ಈಗ ಹೋಗಿ ತೆಳಗೆ ಹೋಗಿ ನಾಷ್ಟ ಮಾಡ್ಬೇಕು ರೀ. 1:15 1 ಗಂಟೆ ಆಗ್ಯದ ನಾಷ್ಟ ಮಾಡೋ ಹೊತ್ತ ನೋಡಿರಿ. ಎಷ್ಟು ಬಿಸಿಲು ಅದ ನೋಡಿರಿ ನಮ್ಮ ಶಾಪುರು, ಎಷ್ಟು ಡಿಗ್ರಿ ಅದೇನು ನೋಡ್ರಿಪ್ಪ. ಬಿಸಿಲು ಮಾತ್ರ ಸಖತ್ತದ್ರಿ ಬಿಸಿಲು ನೋಡ್ರಿ. ಆ ಬಿಸಿಲು ನೋಡಿರಿ, ಬಿಸಿಲು ನೋಡ್ರಿ, ರೋಡ್ ಕಾಣಲಾಗ್ಯದ ಅಷ್ಟು ಥರ ಬಿಸಿಲಿದೆ. ಈಗ ನೋಡಿರಿ ಒಂದು ಚರ್ಗಿ ನೀರು ತಂದಿದ್ದೆ, ಇಷ್ಟೇ ಕುರುಡಿಗೆ ಹಾಕಿದ್ರೆ ಕುಡಿದು ಬಿಟ್ಟಿನಿ. ಮಸ್ತ್ ಬಿಸಿಲದ, ಬರೀ ತೆಳಗೆ ಹೋಗೋಣ. ಈ ರೀತಿ ಆಗ್ಯಾವ ನೋಡಿರಿ, ಮಸ್ತ್ ಆಗ್ಯಾವ. ಬಿಸಿಲು ನೋಡಿರಿ ಯಾವ ರೀತಿ ರಣಗರೆಲ್ಕತ್ತದ ಬಿಸಿಲು ನೋಡಿರಿ ಯಾವ ರೀತಿ ಅದೀಗ. ಗುಡ್ಡ ಕಾಣಲ ಅಷ್ಟು ಬಿಸಿಲು. ಏನಾರ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇದ್ರಿ. ಬಿಸಿಲು ಮಾತ್ರ ನೋಡಿರಿ ಎಷ್ಟು ಸೂಪರ್ ಆಯ್ತಂದ್ರೆ ಭಾಳ ಬಿಸಿಲು ಆದ್ರಿ. 1 ಗಂಟೆ ಆಗ್ಯದ ಟೈಮ್ ತಿರುಗಿ. ಹಾಗಾಗಿ ಇವಾಗ ನಾನು ಇನ್ನೂ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡ್ಬೇಕು ರೀ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕುರುಡಿಗೆ ಇಷ್ಟ ಆದ್ರೆ ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರಿ. ಮತ್ತು ಒಣಗಿಂದ ಕುರುಡಿಗೆ ಕರೆದು ತೋರಿಸ್ತೀನಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನೋಡಿರಿ ಕೈಪಲ್ಯ ತಂದರೆ ಯಜಮಾನ್ರು, ನಾಳೆಗೆ ಆಲೂಗಡ್ಡೆ ಚಿಪ್ಸ್ ಮಾಡೋದು ತೋರಿಸ್ತೀನಿ. ಕೈಪಲ್ಯ ತೊಳೆದಿಟ್ಟು ಹೋಗ್ಯಾರ, ಇನ್ನೂ ಫ್ರಿಜ್ನಾಗ ಇಡಬೇಕು. ಬರ್ರಿ ನಾವು ನಾಷ್ಟ ಮಾಡೋಕೆ ಹೋಗೋಣ ಅಂತ. ಗುರುವಾರ ಇವತ್ತು ಒಪ್ಪತ್ತು, ನಾಷ್ಟ ಮಾಡಿಲ್ಲ, ಇನ್ನೂ ಮಾಡೋಣ. ನೀವು ಏನೇನು ಮಾಡೀರಿ ಶೇರ್ ಮಾಡಿರಿ, ನಾವು ನೋಡ್ತೀವಿ. ಮತ್ತು ಕುರುಡಿಗೆ ಮತ್ತು ಕರಿವತ್ನ ತೋರಿಸ್ತೀನಿ. ನಮಸ್ಕಾರ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಲೈಕ್ ಮಾಡಿ ನೋಡ್ಲಿಕ್ಕತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನೋಡ್ಲಿಕ್ಕತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಲೈಕ್ ಮಾಡಿರಿ, ಒಳ್ಳೇದೊಂದು ಕಮೆಂಟ್ ಹಾಕ್ರಿ. ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ.